ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬರೋ ಸ್ವಲ್ಪ ಲೇಟ್ ಆಯಿತು. ಬಟ್ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗಿಂತ ಬೇಗ ಮನೆ ಬಿಟ್ಟಿದ್ದೆ, ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಪ್ರೀತಿಯ ಸ್ವಾಗತ. ಆ್ಯಂಡ್ ಇಲ್ಲ ಸರ್, ಇಲ್ಲಿಗೆ ಓಕೆ, ನನಗಿದು ಒಂದೇ ಪ್ರೋಗ್ರಾಮ್ ಇರೋದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಒಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತ್ ರಾಜು ಸರ್, so he's one of the best director I have ever worked with. Such a calm person. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಿಕಾಸ್ ನಾವು ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬ ಸೀನಿಯರ್ಸ್, ನಾನು ಒಬ್ಬಳೇ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರಲಿಲ್ಲ ನನ್ನ ಹತ್ರ ಸೆಟ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟಲ್ಲೇ ಒಂದು ಕ್ಲೈಮ್ಯಾಕ್ಸಿನ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಆ್ಯಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟಾಗಿ ಫಸ್ಟ್ ಟೇಕೆ ತೊಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದ್ಮೇಲೆ ಹಿ ವಾಸ್ ವೆರಿ ಗುಡ್ ಆ್ಯಂಡ್ ತುಂಬ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ. ಆ್ಯಂಡ್ ಇದು ಫಸ್ಟ್ ಮೂವಿ ಅನ್ಸುತ್ತೆ, ನಾವು ಅನ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗೆ ಮಾಡಿದ್ರು ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ನನ್ನ ಬಗ್ಗೆ ಲೋ ಫೀಲ್ ಇತ್ತು. ಕೆಲವೊಂದು ಆ್ಯಂಗಲಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಗಣೇಶ್ ಮಾಸ್ಟರ್, ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ರೆ, ಲೈಕ್ 1.5 ಡೇಸಲ್ಲೆಲ್ಲ ಸಾಂಗ್ ಮುಗಿಸ್ಕೊಟ್ಟಿದ್ದಾರೆ. ಅಷ್ಟು ಚೇಂಜಸ್ ಇದ್ರೂ ಕೂಡ. ಸೊ ಅದು ಕೂಡ ಆ ಬಿಸಿಲಲ್ಲಿ, ಆಮೇಲೆ ಸ್ಕೆಡ್ಯೂಲ್ಸ್ ಹ್ಯಾಡ್ ಟು ಟ್ರಾವೆಲ್ ಟು ಹೈದ್ರಾಬಾದ್. ಬಟ್ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಯಾರಿಗೂ ಕೋಪ ಬರದೇ ಇರೋಂಗೆ ಸರ್ ಗಂಗಾಧರ್ ಸರ್ ತುಂಬ ಜೋರಿದ್ರು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಡೇಟ್ಸ್ ಅಂತೂ ಪಕ್ಕಾ ತಗೊಳ್ತಾ ಇದ್ರು, ಪಕ್ಕಾ ಲಾಕ್ ಮಾಡ್ತಾ ಇದ್ರು. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಆ್ಯಂಡ್ ಇಷ್ಟು ಬೇಗ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಫ್ರಮ್ ಡೇ 1 ಟಿಲ್ ಹಿಯರ್. ಹಿ ಸೋ ಕಾನ್ಫಿಡೆಂಟ್. ಆ್ಯಂಡ್ ಅವ್ರ ಕಾನ್ಫಿಡೆನ್ಸೇ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ರೀಸನ್ ಆ್ಯಂಡ್ ಇಲ್ಲಿವರೆಗೆ ಬರೋದಕ್ಕೆ ರೀಸನ್ನು. ಸೊ ನಮ್ಮ ಕಡೆಯಿಂದ ಓವರಾಲ್ ಆಗಿ ಹೇಳಬೇಕಂದ್ರೆ 100 ಅಲ್ಲ 200% ಎಫರ್ಟ್ ಹಾಕಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಆ್ಯಂಡ್ ಇನ್ನು ಆಡಿಯನ್ಸ್ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ವರೆಗೂ ತಲುಪಿಸೋ ಕೆಲಸ. ಸೊ ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಾಜೆಕ್ಟ್ ಥರ ನಮ್ಮ ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಮೇಲೂ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಅದೇ ಹೇಳ್ತಾ ಇದೀನಲ್ಲ, ನನಗೆ ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದೊಂದು ಅದೃಷ್ಟ ಅನ್ಕೋತೀನಿ. ಸೊ ಆ್ಯಕ್ಚುಲಿ ನಾನು ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕಾದ್ರೆ ಯಾವಾಗಲೂ ನಾವು ಮೂವಿ ನೋಡ್ತಿರ್ಬೇಕಾದ್ರೆ ಒಂದು ಹೀರೋಯಿನ್ಗೆ ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರ್ತಾ ಇತ್ತು ಅದನ್ನೆಲ್ಲ ನೋಡಿಬಿಟ್ಟು ರಮ್ಯಾ ರಕ್ಷಿತ್ ಅವರದ್ದೆಲ್ಲ ಅವ್ರನ್ನೆಲ್ಲ ನೋಡಿದ್ರೆ ಹೌ ಸ್ವೀಟ್ ಅನ್ನಿಸ್ತಾ ಇತ್ತು. ಅದು ಹೋಗ್ತಾ ಹೆಂಗಾಗಿದೆ ಅಂದರೆ ಬರೀ ಹೀರೋಯಿನ್ಸ್ ಅಂದರೆ ಬರೀ 1-2 ಸೀನು 1 ಸಾಂಗ್ ಅಷ್ಟೇ ಇರ್ತಾ ಇತ್ತು. ಬಟ್ ಇದರಲ್ಲಿ ಅದೇ ನಾನು ಡಬ್ಬಿಂಗ್ ಮಾಡೋದು ನೋಡ್ತು, ಸಾಂಗ್ ಮಾತ್ರ ಅಲ್ಲ ಸರ್, ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಹಾಗೆ ಓವರ್ ಆಲ್ ಇದೆ. ಸೊ ತುಂಬ ಖುಷಿ ಇದೆ ಸರ್.
ಯಾ ಹೌದು ಸರ್. ಇದು ಈ ವರ್ಷದ್ದು ಫಸ್ಟ್ ರಿಲೀಸ್ ಇದು. ಆ್ಯಂಡ್ ಐ ಹೋಪ್ ನನ್ನ ಕರಿಯರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅಷ್ಟೇ ಸರ್. ಥ್ಯಾಂಕ್ ಯು.